ಹಾಯ್ ಫ್ರೆಂಡ್ಸ್, ನಾನಿವತ್ತು ಉಪ್ಪಿಟ್ಟು ರೆಸಿಪಿ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ರೆಸಿಪಿಗೆ ಬೇಕಾಗುವಂಥ ಪದಾರ್ಥಗಳಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, 2 ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಇದು ತೆಂಗಿನಕಾಯಿ ತುರಿ, 1 ಟೊಮೆಟೊ, ಇದು ಹಣ್ಣುಳ್ಳಿಕಾಯಿ. ಇವಾಗ ಸೀಸನ್ ಇರೋದ್ರಿಂದ ಹಣ್ಣುಳ್ಳಿಕಾಯಿ ತೊಗೊಂಡು ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬನ್ಸಿ ರವೆ, 1 ಲೋಟ ಬನ್ಸಿ ರವೆ ತೊಗೊಂಡಿದ್ದೀನಿ. 1 ಲೋಟ ಬನ್ಸಿ ರವೆಗೆ 3 ಲೋಟ ನೀರು ಹಾಕ್ತೀನಿ. ಆಮೇಲೆ ಎಣ್ಣೆ. ಬಾಣಲಿಗೆ ರವೆ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಹುರ್ಕೊಳ್ಳೋಣ. ರವೆ ಹುರಿದ್ಮೇಲೆ ನೋಡಿ, ರವೆ ಈ ಬಣ್ಣಕ್ಕೆ ತಿರುಗಿರುತ್ತೆ. ಅದನ್ನು ಸಪ್ರೇಟ್ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಮತ್ತೀಗ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯೋ ತನಕ ಎಣ್ಣೆ ಕಾಯ್ದ ಮೇಲೆ ನೋಡಿ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಕಡಲೆಬೇಳೆ, ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ನೋಡಿ ಬೇಯ್ತಾ ಹಿಂಗೆ ಎಲ್ಲ ಬಿಡಿ ಬಿಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಬೇಯಬೇಕಂದ್ರೆ ಈರುಳ್ಳಿ ಚೆನ್ನಾಗಿ ಎಣ್ಣೆಲೆಲ್ಲ ಹುರ್ಕೊಂಡು, ಇದು ನೋಡಿ ಹೀಗೆ ಬಿಡಿ ಬಿಡಿ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಂತರ ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ನೋಡಿ ಈಗ ಬಂದಮೇಲೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಎಣ್ಣೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋದ. ಹೀಗೆ ಬಾಡಿಸ್ಕೊಂಡು ಒಂದು 2 ನಿಮಿಷ ಹೀಗೆ ಬಾಡಿಸ್ಕೊಂಡು ನಂತರ ಇದಕ್ಕೆ ಹಣ್ಣುಳ್ಳಿಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ಸೀಸನ್ ಆಗಿರೋದ್ರಿಂದ ಹಣ್ಣುಳ್ಳಿಕಾಯಿ ತೊಗೊಂಡು ಬಂದಿದ್ರು ನಮ್ಮ ಮನೆಯಲ್ಲಿ. ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಬೇಕು ಇದಕ್ಕೆ ಇದನ್ನು. ನಂತರ ಇದಕ್ಕೆ 3 ಗ್ಲಾಸ್ ನೀರು, 1 ಗ್ಲಾಸ್ ರವೆ ತೊಗೊಂಡಿದ್ದೆ ಅಲ್ವಾ, 3 ಗ್ಲಾಸ್ ನೀರು. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಈರುಳ್ಳಿ ಹುರಿಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಕುದಿ ಬರೋ ತನಕ ಹಾಗೆ ಬಿಡಬೇಕು. ನೋಡಿ ನೀರು ಚೆನ್ನಾಗಿ ಮಳ್ತಿದೆ. ಈಗ ಈ ನೀರಿಗೆ ನಾವು ಹುರಿದು ಇಟ್ಕೊಂಡಿದ್ದು ರವೆ ಹಾಕ್ಕೊಳ್ಳೋಣ.
ರವೆ ಹಾಕಿ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊಳ್ಳೋಣ. ಗಂಟು ಬೀಳಬಾರ್ದು ರವೆ, ಆ ಥರ ಕ್ಲೀನಾಗಿ ತಿರುಗಿಸ್ಕೊಬೇಕು. ಈಗ ಕಾಯಿ ತುರಿ ಹಾಕ್ಕೊಳ್ಳೋಣ ಇದಕ್ಕೆ. ಕಾಯಿ ತುರಿ ಹಾಕ್ಬಿಟ್ಟು ಒಂದು 2 ನಿಮಿಷ ತಟ್ಟೆ ಮುಚ್ಚಿಟ್ಬಿಡೋಣ ಅದಕ್ಕೆ. ಹೀಗೆ ಫ್ರೆಂಡ್ಸ್, ಉರಿ ಕಡಿಮೆ ಮಾಡಿ 2 ನಿಮಿಷ ಹಾಗೆ ಬಿಟ್ಟಿದ್ವಿ. ಈಗ ನೋಡಿ, ರುಚಿಯಾದ ಉಪ್ಪಿಟ್ಟು ಸವಿಯಲು ಸಿದ್ಧ. ಫ್ರೆಂಡ್ಸ್, ಉಪ್ಪಿಟ್ಟು ರೆಸಿಪಿ ಹೇಗಿತ್ತು ಅಂತ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಫ್ರೆಂಡ್ಸ್.